4ನೇ ಪ್ರಶ್ನೆ ಹಿಂದೂ ಇಲ್ಲ ಮುಂದೂ ಇಲ್ಲ ಅಂದ್ರೆ ಏನು ಹೇಳಿ ನೋಡೋಣ. 1ನೇ ಪ್ರಶ್ನೆ ಏನು? ಹಿಂದೂ ಇದೆ ಮುಂದೂ ಇದೆ ಅಂದ್ರೆ ಏನು? 2ನೇ ಪ್ರಶ್ನೆ ಹಿಂದಿದೆ ಮುಂದಿಲ್ಲ. 3ನೇದು ಹಿಂದಿಲ್ಲ ಮುಂದಿದೆ. 4ನೇದು ಹಿಂದೂ ಇಲ್ಲ ಮುಂದೂ ಇಲ್ಲ. ಗುರುಗಳು ಹೇಳಿದ್ರು, ಒಂದಿನ ನಿನಗೆ ಹೇಳ್ತೀನಿ ತಡಿ ಅಂತೇಳಿ ಇಬ್ರು ಸೇರಿ ಒಂದು ಜೋಳಿಗೆ ಹಾಕೊಂಡು ಒಬ್ಬ ದೊಡ್ಡ ಶ್ರೀಮಂತ ಊರ್ನಾಗೆ ಶಿವಪ್ಪ ಸಾವ್ಕಾರ ಅಂತ ಅವನ್ ಮುಂದೆ ಬಂದು ಭಿಕ್ಷಾಂದೇಹಿ ಎಂದು ನಾವೀಗೆ ಪ್ರವಚನ ಇಡಿಸಿ ಊರಾಗೆ ಪ್ರತಿನಿತ್ಯ ದಾಸೋಹ ನಡೆದದೆ, ಒಂದಿಷ್ಟು ಖರ್ಚು ವೆಚ್ಚಗಳಿರ್ತದೆ, ನೀವು ಏನಾದ್ರೂ ದಾನ ಕೊಡ್ರಿ ಅಂತ ಕೇಳಿದ್ರು. ಶಿವಪ್ಪ ಸಾವ್ಕಾರ ಹೇಳಿದ್ರು, ದೇವರು ನನಗೆ ಸಾಕಷ್ಟು ಕೊಟ್ಟಾನೆ, ನನ್ನದೇ ಆದ ವ್ಯಾಪಾರ ಅವು ಇವು ಆ ಜಂಜಾಟದಲ್ಲಿ ಅಲ್ಲಿ ಬಂದು ತೊಡಗಿಸ್ಕೊಳಕ್ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ, ನಂದು ಒಂದಿಷ್ಟು ಏನಾದ್ರು ಒಳ್ಳೆ ಕೆಲ್ಸಕ್ಕೆ ಮುಟ್ಲಿ ಅಂತೇಳಿ ಏನ್ ಮಾಡಿದ್ರು, 10,000 ತೆಗೆದು ಜೋಳಿಗೆಗೆ ಹಾಕಿದ್ರು. ಗುರುಗಳ ಶಿಷ್ಯನಿಗೆ ಹೇಳಿದ್ರು, ಇಂದೂ ಇದೆ ಮುಂದೂ ಇದೆ ಅಂದ್ರೆ ಇದೆ ನೋಡು ಅಂತ ಹೇಳಿದ್ರು. ಅರ್ಥ ಆಯ್ತು ನಿಮ್ಗೆ? ಇಂದಿದೆ ಅಂದ್ರೆ ಅವನು ಕೊಡುವಂಗಿದಾನೆ, ಶ್ರೀಮಂತನಾಗಿದ್ದಾನೆ, ನೆಮ್ಮದಿಯಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ, ಎಲ್ಲರಿಗೂ ದಾನ ಧರ್ಮ ಮಾಡುವಂತ ಶಕ್ತಿ ಅವನಲ್ಲಿದೆ ಅಂದ್ರೆ ಅವನು ಇಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ ಇಂದಿದೆ. ಇದ್ದಿದ್ರಲ್ಲೇ ಕೊಡ್ಬೇಕು ಅಂತ ಗುಣ ಅವನಲ್ಲಿದೆ ಅಂದ್ರೆ ಅವನಿಗೆ ಮುಂದೂ ಇದೆ ಅಂತ ಅರ್ಥ. ಮುಂದೂ ಹಿಂಗೆ ಇರ್ತಾನೆ, ಇಂದೂ ಇದೆ ಮುಂದೂ ಹಿಂಗೆ ಇರ್ತಾನ, ಕೊಡುವಂಗೆ ಇರ್ತಾನ ಮುಂದಿನ ಜನ್ಮದಲ್ಲಿ. ಇಂದೂ ಇದೆ ಮುಂದೂ ಇದೆ. 2ನೇ ಪ್ರಶ್ನೆ ಹಿಂದಿದೆ ಮುಂದಿಲ್ಲ. ಮತ್ತೊಬ್ಬ ಶ್ರೀಮಂತ, ಅವನ ಹೆಸರು ದಾನಪ್ಪ ಶೆಟ್ಟಿ ಅಂತ. ಹೆಸರದ್ ಮಾತ್ರ ದಾನಪ್ಪ, ಯಾರಿಗೂ 5 ಪೈಸೆ ಕೊಟ್ಟಪ್ಪ. ಸುಮ್ಮನೆ ಹೆಸರು ಇಟ್ಕೊಂಡಿರ್ತಾರೆ ಕೆಲವರು. ಕೆಲವ್ರ ಹೆಸರು ಲಕ್ಷ್ಮಿ ಅಂತ ಇರ್ತದೆ, ಭಿಕ್ಷೆ ಬೇಡ್ತಿರ್ತಾಳ. ಹೆಸರೇನು? ರೊಕ್ಕನ ಇರಲ್ಲ ಕೇಳ್ತಾರ, ಹೆಸರು ಮಾತ್ರ ಲಕ್ಷ್ಮಿ. ಕೆಲವ್ರ ಹೆಸರು ಸರಸ್ವತಿ ಅಂತ ಇರ್ತದೆ, ಈ ಬರೋದಿಲ್ಲ, ಹೆಸರೇನು? ಸರಸ್ವತಿ. ಕೆಲವ್ರ ಹೆಸರು ಶಾಂತ ಅಂತ ಇರ್ತದೆ, ಶಾಂತಿನೇ ಇರಲ್ಲ. ಹಂಗೆ ಇವ ಹೆಸರು ದಾನಪ್ಪ, ಯಾರಿಗೂ 5 ಪೈಸೆ ಕೊಟ್ಟಪ್ಪಲ್ಲ. ಅವನ್ ಒಂದು ಭಿಕ್ಷಾಂದೇಹಿ ಅಂದ್ರು. ಅವ ಅಂದ, ನಾನು ಬೀದರ್ ಮೇಲೆ 4 ಸೈಟ್ ತಗೊಂಡು 2 ಸೈಟ್ ಕಟ್ತೀನಿ, ಇನ್ನು 2 ಸೈಟ್ ಅರ್ಧ ಆಗಿದೆ. ಗುಲ್ಬರ್ಗದಲ್ಲಿ ನಂದೊಂದು ಫ್ಯಾಕ್ಟ್ರಿ ಅರ್ಧ ಆಗಿದೆ. ಮತ್ತೊಂದೂರಲ್ಲಿ ನನಗೇನೋ ಇಂಥ 108 ಇಷ್ಟು ಸಾಲ ಮಾಡೀನಿ, ಇಷ್ಟು ಬ್ಯಾಂಕಿಗೆ ಬಡ್ಡಿ ಕಟ್ಬೇಕು, ಹಂಗಿದೆ ಹೆಂಗಿದೆ, ಬಂದವರಿಗೆ ಕೂಡಿಸ್ಕೊಂಡು ಗಂಟೆಗಟ್ಲೆ 108 ಹೇಳಿ ಇಷ್ಟೇ ಸಮಸ್ಯೆ ನನಗಿರ್ಬೇಕಾದ್ರೆ ನಿಮಗೆಲ್ಲಿಂದ ಕೊಡೋಣ ಹೋಗ್ರಿ ಅಂತ ಬರೀ ಕೈಯಿಂದ ಕಳಿಸ್ಕೊಟ್ಟ. ಗುರುಗಳ ಶಿಷ್ಯನಿಗೆ ಹೇಳಿದ್ರು, ಇಂದಿದೆ ಮುಂದಿಲ್ಲ. ಅರ್ಥ ಆಯ್ತು? ಇಂದಿದೆ ಮುಂದಿಲ್ಲ. ಇಂದಿನ ಜನ್ಮದ ಪುಣ್ಯದ ಫಲ ದೇವರೆಲ್ಲ ಕೊಟ್ಟಾನ. ಇದ್ದದ್ರಲ್ಲೇ ಒಂದಿಷ್ಟು ಕೊಡ್ಬೇಕು ಅನ್ನುವಂಥ ಗುಣ ಅವನಿಗೆ ಇಲ್ಲ ಅಂದ್ರೆ ಅವನು ಮುಂದೆ ಹಿಂಗಿರಲ್ಲ. ಇಂದಿದೆ ಮುಂದಿಲ್ಲ. ಮತ್ತೊಬ್ಬ ಬೆಳಗಿಂದ ಸಂಜೆ ತನಕ ಕೂಲಿ ಮಾಡದಿದ್ರೆ ಅವನ ಜೀವನ ನಡೀತಿರ್ಲಿ. ಅಂತವನು ಮುಂದೆ ಬಂದು ಭಿಕ್ಷಾಂದೇಹಿ ಅಂದ್ರು. ಅವ ಅಂದ, ದೇವರು ನನಗೇನು ಕೊಟ್ಟಿಲ್ಲ, ಆದರೂ ಒಂದಿಷ್ಟು ದುಡಿತಾ ಇದ್ದೀನಿ, 30 ಉಪವಾಸ ಇದ್ದ ನಾನೇನು ಸಾಯೋದಿಲ್ಲ, ನಂದು ಒಂದಿಷ್ಟು ದಾಸೋಹಕ್ಕೊಂದು ಕೊತ್ತಂಬರಿ ಸೀಗುಡಿಗೋ ಮತ್ತೊಂದಕ್ಕೋ ನಂದು ಒಂದಿಷ್ಟು ಮುಟ್ಲಿ ಅಂತ ಒಂದಿನದ ಕೂಲಿ ತೆಗೆದೆ ಅವರು ಜೋಳಿಗೆಗಾಗ್ತಾ. ಗುರುಗಳ ಶಿಷ್ಯನಿಗೆ ಹೇಳಿದ್ರು, ಇಂದಿಲ್ಲ ಮುಂದಿದೆ. ಹಿಂದಿನ ಜನ್ಮದ ಕರ್ಮದ ಫಲ ದೇವರು ಏನೂ ಕೊಟ್ಟಿಲ್ಲ. ಏನು ಇಲ್ಲದೆ ಇದ್ರು ಇದ್ದದ್ರಲ್ಲೇ ಕೊಡಬೇಕು ಅನ್ನುವಂಥ ಗುಣ ಇದೆ ಅವನಿಗೆ. ಹಾಗಾಗಿ ಹಿಂದಿಲ್ಲ ಮುಂದಿದೆ. ಮತ್ತೊಬ್ಬ ಭಿಕ್ಷುಕ ಭಿಕ್ಷೆ ಬೇಡ ತಿಂತಿದ್ದ, ಅವನ್ ಬಂದು ಭಿಕ್ಷಾಂದೇಹಿ ಅಂದ್ರೆ ಇವರು. ಇವಾಗ ಕೇಳ್ದ, ನಾನೇ ಭಿಕ್ಷೆ ಬೇಡೋದು ಕಾಣಲ್ಲೇ ನಿಮ್ಗೆ ಅಂದ. ನಾನೇ ಬೇಡ್ಕೊಂಡು ತಿಂತಿರ್ಬೇಕಾದ್ರೆ ನನ್ನ ಬಂದು ಕೇಳ್ತೀರಿ? ಬುದ್ಧಿಗಿದ್ದೆ ಐತಿಲ್ಲ ಮತ್ತೆ ಬೈದ್ ಕಳಿಸ್ತಾ. ಗುರುಗಳ ಶಿಷ್ಯನಿಗೆ ಹೇಳಿದ್ರು, ಇಂದೂ ಇಲ್ಲ
ಒಂದು ಇಲ್ಲ, ಇಂದು ಇಲ್ಲ, ಮುಂದೂ ಇಲ್ಲ. ಅದಕ್ಕೆ ಎಷ್ಟೊಂದು ಹೇಳ್ತಾನೆ ಸರ್ವಜ್ಞ, ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತ್ತೇನ ಬೇಡ, ಅದು ಮುಂದೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ ಅಂತ. ಏನ್ ಮಾಡ್ತೀವಿ ಅದು ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ಒಂದಿಷ್ಟು ಬರೀ ನಮ್ಮ ಸ್ವಾರ್ಥಕ್ಕೆ ನಮ್ಮ ಇದಕ್ಕೆ ಬದುಕ್ತಕ್ಕಂಥದ್ದಲ್ಲ, ಒಂದು ಸಮಾಜ ಮುಖಿಯಾಗಿ ನಮ್ಮನ್ನ ತೊಡಗಿಸ್ಬೇಕು. ಈ ಸಮಾಜದಲ್ಲಿ ಹುಟ್ಟಿದೀವಿ ಅಂದ್ಮೇಲೆ ಸಮಾಜದ ಋಣ ನಮ್ಮ ಮೇಲೆ ಇರ್ತದೆ. ಒಂದಿಷ್ಟು ತೀರಿಸುವಂತ ದಾನ ಧರ್ಮ ಮಾಡುವಂತ ಗುಣವನ್ನ ಬೆಳೆಸ್ಕೋಬೇಕು. ಸುಮ್ಮನೆ ಇನ್ನೊಂದು, ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವ್ರದೊಂದು ಪುಸ್ತಕಕ್ಕೆ ನೋಬೆಲ್ ಪ್ರಶಸ್ತಿ ಸಿಕ್ತು. ಯಾವ ಪುಸ್ತಕಕ್ಕೆ ಸಿಕ್ತು ಹೇಳ್ರಿ ನೋಡೋಣ? ಯಾವ ಪುಸ್ತಕಕ್ಕೆ ಸಿಕ್ತು? ಗೀತಾಂಜಲಿ. ನೋಬೆಲ್ ಪ್ರಶಸ್ತಿ ಯಾವ ಪುಸ್ತಕಕ್ಕೆ ಸಿಕ್ತು? ಗೀತಾಂಜಲಿ ಪುಸ್ತಕ. ಆ ಗೀತಾಂಜಲಿ ಪುಸ್ತಕದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಒಂದು ಕತೆ ಬರೀತಾರೆ. ಒಬ್ಬ ನಿಂಗೆ ಭಿಕ್ಷೆ ಬೇಡತಾ ಹೋಗ್ತಿದ್ದಂತೆ. ಎದುರಿಗೆ ಒಬ್ಬ ರಾಜಕುಮಾರ, ಬಂಗಾರದ ರಥ, ರಾಜಕುಮಾರ, ಮೈತುಂಬ ವಜ್ರ ವೈಡೂರ್ಯಗಳ ಕೊರಳಿಗೆ ಸರಾಕೊಂಡಿದ್ದ, ಬಂಗಾರದ ಕಿರೀಟ, 10 ಬೆರಳಿಗೆ 10 ಉಂಗುರಗಳು ಹಾಕೊಂಡಿದ್ದ. ದಾರಿಯಲ್ಲಿ ಬರ್ತಾ ಇದ್ದ ಭಿಕ್ಷುಕ ನೋಡಿದ ರಾಜಕುಮಾರನ್ನ ನೋಡಿ ಭಿಕ್ಷುಕ ವಿಚಾರ ಮಾಡದ, ನಾನು ಹೋಗಿ ರಾಜಕುಮಾರನನ್ನೇ ಭಿಕ್ಷಾಂದೇಹಿ ಅಂತ ಕೇಳ, ನನ್ನ ಕಡೆ ಲಕ್ಷ್ಯ ಕೊಡ್ರಿ. ಎಲ್ಲಿ ನೋಡ್ತೀರಿ ನೀವು? ಹೇಳೋದು ಲಕ್ಷ್ಯ ಕೊಟ್ಟು ಕೇಳಿದ್ರೆ ಅರ್ಥ ಆಗುತ್ತೆ, ಆ ಕಡೆ ಈ ಕಡೆ ನೋಡಿದ್ರೆ ಅರ್ಥ ಆಗುತ್ತೆ. ಒಂದ್ ತಾಸು ಒಂದ್ ಸ್ವಲ್ಪ ಈ ಕಡೆ ಲಕ್ಷ್ಯ ಕೊಟ್ಟು ಕೇಳಿ ಏನ್ ಹೇಳ್ತಿದ್ದೆ ನಾನು ನಿಮ್ಗೆ. ರಾಜಕುಮಾರನ್ನ ನೋಡಿದ ಭಿಕ್ಷುಕ, ನಾ ಅಲ್ಲಿ ಇಲ್ಲಿ ಭಿಕ್ಷೆ ಕೇಳಿದ್ರೆ ನಾವು ಮನೆಗೆ ಬಂದ್ರೆ ಎಷ್ಟು ಕೊಟ್ಟಿರ್ತೀವಿ. ಇವ ವಿಚಾರ ಮಾಡ್ದ, ಅಡ್ಡಾಡ್ಬೇಡ ಬಳಸಿ ವಿಚಾರ ಮಾಡ್ದ ಇವ ಭಿಕ್ಷುಕ. ಹೋಗಿ ಅಲ್ಲಿ ಇಲ್ಲಿ ಭಿಕ್ಷೆ ಕೇಳೋ ಬದಲು ರಾಜಕುಮಾರನ ಭಿಕ್ಷಾಂದೇಹಿ ಅಂತ ಕೇಳೋಣ. ಅವನೇನಾದ್ರೂ ಮನಸ್ಸು ಬಂದು ಒಂದು ಕಿರುಬೆರಳು ಉಂಗುರ ತೆಗೆದು ಹಾಕಿದ್ರು ಹಾಕಬಹುದು, ಮನಸ್ಸು ಬಂದು ಒಂದು ಕೊರಳಗಿನ ಮಾಲೆ ತೆಗೆದು ಹಾಕಿದ್ರು ಹಾಕಬಹುದು ಅಂತೇಳಿ ಬಹಳ ಉತ್ಸುಕತೆಯಿಂದ ಓಡೋಡಿ ಬಂದ ರಾಜಕುಮಾರನ ಭಿಕ್ಷಾಂದೇಹಿ ಅಂತ ಕೇಳಬೇಕು ಅಂತ. ಇನ್ನೇನು ರಾಜಕುಮಾರನ ಭಿಕ್ಷಾಂದೇಹಿ ಅನ್ನಬೇಕು, ಅಷ್ಟರೊಳಗೆ ರಾಜಕುಮಾರನೇ ಭಿಕ್ಷುಕನ ಭಿಕ್ಷಾಂದೇಹಿ ಅಲ್ಲ. ರಾಜಕುಮಾರನೇ ಭಿಕ್ಷುಕ. ಯಾಕೆ ಮಾತಾಡ್ತಾರ ಅವರಲ್ಲಿ? ರಾಜಕುಮಾರನೇ ಭಿಕ್ಷುಕನ ಭಿಕ್ಷಾಂದೇಹಿ ಅಂದ. ಇವತ್ತೊಳ ಪಜಿತಿ ಬಂತಲ್ಲಪ್ಪ ಅಂದ. 4 ಮನೆಗೆ ತಿರುಗಿ ತಿನ್ನವ ನಾನು. ಇಂತಹ ರಾಜಕುಮಾರ, ಬಂಗಾರದ ರಥ, ಇವನನ್ನ ನಾನ್ ಭಿಕ್ಷೆ ಕೇಳಕ್ ಬಂದ್ರೆ ಅವನೇ ನನ್ನನ್ನ ಭಿಕ್ಷೆ ಕೇಳ್ತಾನೆ. ಮತ್ ಇಂಥವನು ನನ್ನ ಭಿಕ್ಷೆ ಕೇಳಿದಾಗ ಇಲ್ಲ ಅನ್ನೋದೇ. 4 ಮನೆಗೆ ಹೋಗಿದ್ದ, ಒಂದಿಷ್ಟು ಜೋಳಿಗೆಗೆ ಯಾರೋ ಜೋಳ ಗೀಳ ಹಾಕಿದ್ರು, ಒಂದು ಕೈ ಹಾಕದ, ಒಂದು ಮುಷ್ಟಿ ಬಂದು ಹಾಕದ. ಮತ್ತಿಲ್ಲೇ ನಿಂತು ನಿನ್ ಜೋಳಿಗೆಗಿರೋ ಅಷ್ಟು ಹಾಕು ಅಂತ ಕೇಳೇನಂತೇಳಿ ಇನ್ನು ಇವನನ್ನ ಭಿಕ್ಷೆ ಕೇಳಿದಾಗ ಇವನಿಗೆ ಕೇಳ್ತಾನ. ಅವನು ಮನೆಗೆ ಬಂದು ಹೆಂಡತಿ ಮುಂದೆ ಹೇಳ್ದ, ಹಿಂಗೆ ರಾಜಕುಮಾರ ಎದುರಿಗೆ ಏನಾದ್ರು ಕೊಡ್ಬೋದೇನೋ ಅಂತ ಕೇಳೋಣ ಅಂತ ಹೋದ್ರೆ ಅವನೇ ನನ್ನ ಭಿಕ್ಷೆ ಕೇಳದ ಅಂದ. ಹೆಂಡತಿ ಕೇಳಿದ್ರಿ, ಏನ್ ಮಾಡಿದ್ರಿ? ಒಂದಿಷ್ಟು ಜೋಳ ಹಾಕಿ ಬಂದೆ ಅಂದ. ಜೋಳಿಗೆ ತಗೊಂಡು ಮರಕ್ಕೆ ಹಾಕಿ ನೋಡ್ತಾಳೆ, ಅಲ್ಲೊಂದು ಬಂಗಾರದ ಜೋಳದ ಕಾಳಿದ್ದು. ಎಣಸು ನೋಡಿದ್ಲು, ಕರೆಕ್ಟಾಗಿ ಒಂದು ಮುಷ್ಟಿ ಹಾಕಿದ್ನ ನಾವ, ಅಷ್ಟು ಆರಿಸ್ಕೊಂಡ್ಬಂದು ತೋರಿಸಿದ್ಲು. ನೋಡ್ರಿ, ಅವ ಸಾಮಾನ್ಯವಾದ ರಾಜಕುಮಾರ ಇರ್ಲಿಕ್ಕಿಲ್ಲ, ನೀವೆಷ್ಟು ಹಾಕಿನಿ ಅಂತ ಹೇಳಿದ್ರಲ್ಲ ಅಷ್ಟು ಬಂಗಾರದ ಜೋಳದ ಕಾಳಿದಾವೆ. ಅವಾಗ ಅಂದ, ಛೇನ ಎಂಥ ಕೆಲಸ ಮಾಡ್ದ. ಜೋಳಿಗೆಗಿರೋ ಅಷ್ಟು ಹಾಕಿದ್ರೆ ಅಷ್ಟು ಆಗ್ಬಿಡ್ತಿದ್ವಲ್ಲ, ನಾ ಎಂತ ತಪ್ಪು ಮಾಡಿದೆ ಅಂತ ಅನಿಸ್ತು.
ಅದಕ್ಕೆ ಸಮಯ ಮಿಂಚಿ ಹೋಗಿತ್ತು. ನಾವೇನ್ ಮಾಡ್ತೀವಿ ಅದಕ್ಕೆ ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ಅಕ್ಕ ಮಹಾದೇವಿ ಬಂದಿದ್ದಾಳೆ, ಬಹಳ ಗಂಭೀರವಾಗಿ ಪ್ರಶ್ನೆಯನ್ನ ಕೇಳ್ತಾಳೆ.